ಕಾನೂನು ತೊಡಕುಗಳ ಬರೋ ಚಾನ್ಸಸ್ ಇರ್ತಾವ. ಕಾನೂನು ತೊಡಕುಗಳಿಂದ ಅವರು ಲಾಭ ಪಡ್ಕೊಳ್ಳಬಾರದು, ಅದನ್ನು ಪುರಸಭೆ ಲಾಭ ಆಗಬೇಕು. ಆ ಹಂತದಲ್ಲಿ ಯಾವ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಾಕಂತೀವಿ. ಜಮೀನಿ ಕರೆಂಟ್ ಎಲ್ಲಾ ರೀತಿಯನ್ನು ಸಹಕಾರ ಕೊಟ್ಟರೆ ನಿಮ್ಗೆ ನಿರೀಕ್ಷೆ ತಕ್ಕಂಗ ಕೆಲಸವನ್ನು ಮಾಡ್ಕೊಡ್ತೇವೆ. ಒಂದು ಎರಡನೇದು ಕಾಂಪ್ಲೆಕ್ಸ್ ಅಂತ ಹೇಳಿದ್ರಿ ಸರ್, ಅಲ್ಲಿ ಈಗಾಗಲೇ ನಾವು 8 ಕೋಟಿ ರೂಪಾಯಿ ಒಂದು ಪಾರ್ಕಿಂಗ್ ಅದೆಲ್ಲ ರಿಲೇಟೆಡ್ ನಾವು ಅದಕ್ಕೆ ಏನ್ ಪ್ರಿಕಾಷನರಿ ವ್ಯಾಕ್ಸಿನೇಷನ್ಸ್ ಮಾಡ್ಬೇಕು, ರೆಗ್ಯುಲರ್ ಆಗಿ ಮಾಡ್ಕೊಂತ ಇದ್ದೇವೆ. ವ್ಯಾಕ್ಸಿನೇಷನ್ ನಾಯಿಗಳಾಗ ನಾವು ಏನ್ ಮಾಡ್ಲಿಕ್ಕೆ ಬರಲ್ಲ, ವ್ಯಾಕ್ಸಿನೇಷನ್ಸ್ ಮಾಡಿಸ್ಬೋದು, ಅವ್ನ ಕಡಿಮೆ ಮಾಡ್ಲಿಕ್ಕೆ ಬರಲ್ಲ. ಪ್ರೊಸೀಜರ್ ಇದೆ. ಸೊ ನಾವು ಈಗ ಮೊನ್ನೆ ಒಂದು ಪ್ರೈವೇಟ್ ಏಜೆನ್ಸಿ ಅವ್ರ ಕಡೆಯಿಂದ ಸರ್ವೆ ಮಾಡ್ಸಕ ಕರೆದಿದ್ವಿ. ಅವ್ರು NGO ಕಡೆನೇ ಮಾಡಿಸ್ಬೇಕು ಸರ್, ಅದಕ್ಕೆ ಒಂದು ನಾವು ಕರೆದಿದ್ವಿ. ಬಟ್ ನಮ್ದು ಸಿಟಿ ಸಣ್ಣದಿರೋದಕ್ಕೆ ಯಾರು ಇನ್ವಾಲ್ವ್ಮೆಂಟ್ ಆಗ್ತಾ ಇಲ್ಲ. ನಾವು ಡಿಪಾರ್ಟ್ಮೆಂಟ್ ನವರು ಮಾಡ್ಬೇಕಂತ ಹೇಳಿ ವೆಟರ್ನರಿ ಅವರು ನಾವು ಕೂಡಿ ಲಾಸ್ಟ್ ಟೈಮ್ ಮಾಡಿದ್ವಿ, ಅದು ಹೋಗ್ತಾ ಇಲ್ಲ. DC ಅವರು ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರಂಗಿಲ್ಲ, ನೀವು ಡಾಟಾ ನೋಡ್ಬೇಕಿಲ್ಲ, ನೀವು NGO ಕಡೆನ ಮಾಡಿಸ್ಬೇಕಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದ್ರು. ಎಲ್ರೂ ಕೊಡ್ತೀವಿ, ಯಾರು ಇನ್ವಾಲ್ವ್ ಆಗಿಲ್ಲ. ನಮ್ಮ ವೆಟರ್ನರಿ ಡಾಕ್ಟರ್ ಜೊತೆ ಮಾತಾಡ್ಕೊಂಡು ಹುಬ್ಳಿ ಧಾರವಾಡ ಕಾನೂನು ತೊಡಕುಗಳ ಬರೋ ಚಾನ್ಸಸ್ ಇರ್ತಾವ. ಕಾನೂನು ತೊಡಕುಗಳಿಂದ ಅವರು ಲಾಭ ಪಡ್ಕೊಳ್ಳಬಾರದು, ಅದನ್ನು ಪುರಸಭೆ ಲಾಭ ಆಗಬೇಕು. ಆ ಹಂತದಲ್ಲಿ ಯಾವ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಾಕಂತೀವಿ. ಜಮೀನಿ ಕರೆಂಟ್ ಎಲ್ಲಾ ರೀತಿಯನ್ನು ಸಹಕಾರ ಕೊಟ್ಟರೆ ನಿಮ್ಗೆ ನಿರೀಕ್ಷೆ ತಕ್ಕಂಗ ಕೆಲಸವನ್ನು ಮಾಡ್ಕೊಡ್ತೇವೆ. ಒಂದು ಎರಡನೇ